ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ನಿರ್ಮಾಪಕ ಉಮಾಪತಿ ಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ಮಾನವೀಯತೆಯಿಂದ ನೋಡಿದಾಗ ಇದು ತಪ್ಪು. ಚಾರ್ಜ್ ಶೀಟ್ ಕೂಡ ಆಗಿದೆ, ಕೋರ್ಟ್ನಲ್ಲಿ ತೀರ್ಮಾನ ಆಗಲಿದೆ ಅಂತ ಬೆಂಗಳೂರಿನಲ್ಲಿ ನಿರ್ಮಾಪಕ ಉಮಾಪತಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಚಾರ್ಜ್ ಶೀಟ್ ಈಗಾಗಲೇ ಆಗಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ತೀರ್ಮಾನ ಆಗಲಿ ಅಂತ ಹೇಳಿದ್ದಾರೆ. ಇನ್ನು ನನಗೆ ತೊಂದರೆ ಆದಂತಹ ಸಂದರ್ಭದಲ್ಲಿ ಎದೆ ತೋರಿಸಿ ಹೋರಾಟವನ್ನ ಮಾಡಿದ್ದೀನಿ. ಪ್ರತಿಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಬೇರೆಯದೇ ಆಗಿರುವಂತಹ ರೀತಿ ಇರುತ್ತೆ. ರೇಣುಕಾಸ್ವಾಮಿ ಅಶ್ಲೀಲ ಕಾಮೆಂಟ್ ಮಾಡಿದ್ದು ತಪ್ಪು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಒಂದು ದೂರು ಕೊಟ್ಟಿದ್ರೆ ಮುಗ್ದು ಹೋಗ್ತಾ ಇತ್ತು ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ₹2 ಖರ್ಚಾಗಿದೆ. ಒಂದು ಕಂಪ್ಲೇಂಟ್ ಬರೋದು ಕೊಟ್ಟಿದ್ರೆ ನೋಡಿ, ಇವಾಗ ಒಂದು ಜೀವನದಿಂದ ಎಷ್ಟು ಜೀವ ಹೋಯ್ತು. 17 ಜನ ಒಳಗಡೆ ಹೋಗಿದ್ರೆ ಬರಲೇಬೇಕು. ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕ್ಷಮೆ ಅನ್ನೋದಿದೆ. ಎಲ್ಲರೂ ಒಂದಲ್ಲ ಒಂದು ಹೊರಗಡೆ ಬಂದು ನಾಳೆ ದಿವಸ ಮಾದರಿಯಾಗಿ ಬದುಕ್ತಾರೆ ಅನ್ನೋದು ನಂಬಿಕೆ. ಒಂದು ಅನುಕುಮಾರ್ ತಂದೆ ತೀರ್ಕೊಂಡು, ಇನ್ನೊಂದು ರಾಘವೇಂದ್ರ ಅವ್ರ ತಾಯಿ ತೀರ್ಕೊಂಡು, ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ಇನ್ನೊಬ್ಬರು ತಾಯಿನೋ ತಂದೆನೋ ಸೀರಿಯಸ್ ಆಗಿದ್ದಾರೆ ಅಂತ ಗೊತ್ತಾಯ್ತು. ಪ್ರಾಣ ಹೋಗಿದ್ದು. ತಪ್ಪು ಮಾಡಿದ್ರೆ ನಮಗೆ ಕ್ಷಮಾಪಣೆ ಸಿಗ್ತದೆ, ತಪ್ಪು ಮಾಡಲಿಲ್ಲ ಆಯ್ತು, ಅದಕ್ಕೆ ಹೊರಗಡೆ ಬರೋದು ಒಂದು ಕಾರಣ. ರೇಣುಕಾಸ್ವಾಮಿ ಜೀವ ವಾಪಸ್ ಬರಲ್ಲ, ಅನುಕುಮಾರ್ ತಂದೆ ವಾಪಸ್ ಬರಲ್ಲ, ರಾಘವೇಂದ್ರ ಅವ್ರ ತಾಯಿ ವಾಪಸ್ ಬರಲ್ಲ, ಅಲ್ಲಿಗೆ 3 ಜೀವನ ವಾಪಸ್ ಆಗ್ತದೆ. ನಾನು ಬಯಸೋದಿಷ್ಟೇ. ಇನ್ನು ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ರೇಣುಕಾಸ್ವಾಮಿಯ ಮಾವ ಸೋಮಣ್ಣ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ಅಳಿಯನನ್ನ ಕ್ಷಮಿಸಿದ್ರೆ ಎಲ್ಲರೂ ಕೂಡ ಚೆನ್ನಾಗಿಡ್ತಾ ಇದ್ರು ಅಂತ ಈ ಸಂದರ್ಭದಲ್ಲಿ ಅವರು ಮಾಧ್ಯಮಗಳ ಜೊತೆಗೆ ಮಾತನಾಡ್ತಾ ಹೇಳಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ಆ ರೀತಿ ಮಾಡಿದ್ದು ತಪ್ಪು. ನನ್ನ ಮಗಳು ಈಗ 7 ತಿಂಗಳ ಗರ್ಭಿಣಿ, ಅವಳ ಆರೋಗ್ಯ ಸರಿಯಿಲ್ಲ, ಮಗು ಬೆಳವಣಿಗೆ ಕೂಡ ಸರಿಯಾಗಿ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ನಮ್ಮ ಅಳಿಯ ಮೃತಪಟ್ಟು ಈಗ 3 ತಿಂಗಳು ಆಗಿದೆ, ಇನ್ನೂ ಕೂಡ ನಾವು ಸರಿಯಾಗಿ ಊಟ ಮಾಡೋದಕ್ಕೆ ಆಗ್ತಾ ಇಲ್ಲ, ಕ್ಷಮಿಸಿ ಅಂತ ಬೇಡಿಕೊಂಡಂತ ಸಂದರ್ಭದಲ್ಲಿ ಅಳಿಯನನ್ನ ಬಿಡಬೇಕಾಗಿತ್ತು ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಬಿಡ್ತಾ ಇದ್ರೆ ಈ ರೀತಿ ಮುಂದೆ ಮಾಡದಂತೆ ಬಿಗಿಯಾಗಿ ಮಾಡ್ತಾ ಇದ್ವಿ, ನಾವು ಕೂಡ ಕಾನೂನು ಪ್ರಕಾರ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಏನು ರೇಣುಕಾಸ್ವಾಮಿ ಅವರು ಏನು ದರ್ಶನ್ ಗ್ಯಾಂಗ್ನಿಂದ ಹತ್ಯೆ ಆಗಿರ್ತಕ್ಕಂಥದ್ದು, ಈ ಕುರಿತಂತೆ ಏನು ಪೊಲೀಸ್ ಇಲಾಖೆ ಸುದೀರ್ಘವಾಗಿ ಒಂದು ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಲ್ಲಿಕೆ ಆಗಿರ್ತಕ್ಕಂಥದ್ದು. ಈ ಕುರಿತಂತೆ ನಮ್ಮೊಟ್ಟಿಗೆ ಮಾತಾಡಲಿಕ್ಕೆ ರೇಣುಕಾಸ್ವಾಮಿ ಅವರ ಪತ್ನಿ ಸಹನಾ ಅವರ ತಂದೆಯವರಾಗಿರ್ತಕ್ಕಂಥ ಸೋಮಣ್ಣ ಅವರು ಇದ್ದರೆ, ಅವ್ರನ್ನೇ ಈ ಕುರಿತು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕೊನೆಯ ಕ್ಷಣದ ಫೋಟೋಗಳು ಈಗ ವೈರಲ್ ಆಗ್ತಿರ್ತಕ್ಕಂಥದ್ದು ಏನಂತ ಹೇಳಿದರೆ, ದರ್ಶನ್ ಅವರ ಒಂದು ಏನು ಹತ್ಯೆಗಳು ಮಾಡಿದ್ದಾರೆ, ಅವರಿಗೆ ಒಂದು ಫೋಟೋಗಳಲ್ಲಿ ನಾನು ತಪ್ಪು ಮಾಡಿದ್ದೀನಿ ಕ್ಷಮಿಸಿಬಿಡಿ ಅಂತಕ್ಕಂಥದ್ದು ಗೋಗರ್ದು ಬೇಡ್ಕೊಂಡಿರ್ತಕ್ಕಂಥದ್ದು. ಈ ಕುರಿತಂತೆ ಏನು ಹೇಳ್ತೀರಿ? ತಪ್ಪು ಆಯ್ತು ರೀ, ಅವರು ನಮ್ಮ ಮಳೆಯಾಗ ಬಿಡ್ಬೇಕತ್ತು ರೀ, ಆದ್ರೆ ಅವ್ರು ಬಿಡಲಿಲ್ಲ. ಇವ್ನು ಬೇಡ್ಕೊಂಡದ್ದು ನೋಡಿದ್ರೆ ಹೋಗಿ ಕ್ಷಮಿಸಿದ್ರೆ ಇವತ್ತು ಅವರು ಚೆನ್ನಾಗಿರ್ತಿದ್ವಿ, ನಾವು ಚೆನ್ನಾಗಿರ್ತಿದ್ವಿ ಅಂತ ನಾನು ಹೇಳ್ತಾನೆ ರೀ. ನಾವು ಒಬ್ಬರ ಮೇಲೆ ಏನು ಅಪವಾದ ಬಳಸಲ್ಲ ರೀ. ಆಮೇಲೆ ಗೋರ್ಮೆಂಟು ಏನು ನಮ್ಮ ಬೀಗರಿಗೆ ಸಪೋರ್ಟ್ ಮಾಡೈತೆ ರೀ, ಅದೇ ರೀತಿ ಸಪೋರ್ಟ್ ಮಾಡ್ಕೊಂತ ಹೋಗಲ್ರಿ. ಈಗ ಮಗಳು ಬೇರೆ ಪ್ರೆಗ್ನೆನ್ಸಿ ಇದ್ದಾರೆ, ಈಗ ಗಂಡನ ಕಳ್ಕೊಂಡಿದ್ದಾರೆ, ಈಗ ಮನೆಯಲ್ಲಿದ್ದಾರೆ. ಈಗ ಪರಿಸ್ಥಿತಿ ಹೇಗಿದೆ? ಈ ಪರಿಸ್ಥಿತಿ ನಮ್ಮ ಮಗಳದು ಹುಷಾರಿಲ್ಲ ರೀ. ಅವ್ರಿಗೆ ಮಗಳಿಗೆ ರೆಸ್ಟಿಗೆ ಅಂತ ಕರ್ಕೊಂಬಂದವ್ರಿ. 3 ದಿನ ಆಯಿತು. ಅದು ಪ್ರೆಗ್ನೆಂಟ್, ಪಾಪು ಬೇರೆ ಬೆಳವಣಿಗೆ ಸ್ವಲ್ಪ ಕಮ್ಮಿ ಆಗೈತಂತ್ರಿ. ಈಗ ಆಕೆಗೆ ಜ್ವರ ಕಾಣಿಸ್ಕೊಂಬಿಟ್ಟವ್ರಿ. ಅದು ನಮ್ಮ ಮಳೆಯ ತೀರ್ಕೊಂಡು 3 ತಿಂಗಳು ಹತ್ತತ್ರ ಬಂತು ರೀ. 8 ದಿವಸ ಹೋದ್ರೆ 9ನೇ ತಾರೀಕು. ಅವಾಗಿಂದ ನೆಟ್ಟಿಗೆ ನಾವು ಯಾರೂ ಊಟ ಮಾಡಿಲ್ಲ ರೀ. ನಮ್ಮ ಮಗಳು ಊಟ ಮಾಡ್ತಾಯಿಲ್ಲ, ನಿಶಕ್ತಿ ಆಗಿಬಿಟ್ಟಾಳ. ಅವ್ರು ನಮ್ಮ ಬೀಗರು ಹಂಗಾಗ್ಯಾರ, ನಾವು ಹಂಗಾಗ್ಯಾವಿ. ಇದು ಇಷ್ಟ ರೀ ನಮ್ಮ ಮನೆ ಪರಿಸ್ಥಿತಿ ಇರೋದು. ನಾವು ಎಲ್ಲಿ ಹೊರಗಡೆನೂ ಅಡ್ಡಾಡ್ತಾ ಇಲ್ಲ ರೀ. ಎಲ್ಲಿ ಹೋರಿ ಬರೀ ಇದೇ ಸುದ್ದಿ, ಟಿ ವಿಯಲ್ಲಿ ಹಚ್ಚಿದ್ದು ಇದೇ ಸುದ್ದಿ ಬರ್ತೈತೆ ರೀ. ಹಿಂಗಾಗಿ ನಾವು ಹೆಚ್ಚಿಗೆ ಎಲ್ಲಿ ಏನು ಅಡ್ಡಾಡಕ್ಕೆ ಹೋಗಲ್ಲ ರೀ. ಈ ರೀತಿಯಾಗಿ ಏನು ತಪ್ಪು ಮಾಡಿದ್ದೆ ನಾನು ಬಿಡ್ರಿ ಅಂತಂದು ಕೇಳ್ಕೊಂಡ್ರು ಕೂಡ ಈ ರೀತಿ ಅಮಾನ್ಯವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತೀರಿ? ನಮಗೆ ಸರಿ ಅನ್ಸಂಗಿಲ್ಲ ರೀ. ಅವ್ರು ಬಿಡ್ಬೇಕತ್ತು ರೀ. ಈಗ ನಮ್ಮ ಮಳೆಯನ್ನವರು ಈ ಥರ ಹೊಡಿಬಾರ್ದತ್ತು, ಕೈ ಮುಗಿದು ಬೇಡ್ಕೊಂಡಿದ್ದ ಆತಪ್ಪ, ಇದೊಂದು ಸಲ ಕ್ಷಮಿಸೇವಿ, ಇನ್ನು ಮುಂದೆ ನೀನು ನೆಟ್ಟಿಗಿರೋದ್ರ ನಾವೆಲ್ಲರೂ ಸೇರಿ ಬಿಗಿ ಮಾಡ್ತಿದ್ವಿ ರೀ. ಈ ಥರ ಮಾಡೋಕೆ ಬರ್ತಿದ್ದಿಲ್ಲ ರೀ ನಾವೆಲ್ಲರೂ ಒಗ್ಗಟ್ಟಾಗಿ. ಇದು ಗೊತ್ತಿಲ್ದಂಗೆ ಆಗಿ ಎಲ್ಲರಿಗೂ ಸಮಸ್ಯೆ ಆಗೈತೆ ರೀ. ಅವ್ರದ್ದು ಬಂತು, ನಮ್ಮದು ಬಂತು, ಎಲ್ಲ ಬಂತು. ಇವತ್ತು ಎಲ್ಲರೂ ಚೆನ್ನಾಗಿರ್ತಿದ್ವಿ ರೀ, ನಾವು ಚೆನ್ನಾಗಿರ್ತಿದ್ವಿ, ಅವರು ಚೆನ್ನಾಗಿರ್ತಿದ್ವಿ. ತಪ್ಪು ಆಗ್ಬಿಡತ್ತೆ ರೀ. ಇದ್ರ ಬಗ್ಗೆ ಕಾನೂನು ಏನು ಶಿಕ್ಷೆ ಕೊಡ್ತತೆ
ಆ ಶಿಕ್ಷೆಗಷ್ಟೇ ಅರ್ಗರ್ರಿ. ನಾವು ಹೆಚ್ಚಿಗೆ ಏನು ಮಾತಾಡೋಕ್ಕೆ ಇಷ್ಟಪಡೋದು. ಮುಂದೆ ಈ ಒಂದು ಹತ್ಯೆಯಾಗಿ ಗಂಡನ ಕರ್ಕೊಂಡಿದ್ದಾರೆ, ಅವ್ರ ಪರಿಸ್ಥಿತಿ ಈಗ ಅದೇ ಅವಳಿಗೆ ಒಂದು ಒಳ್ಳೇದು ಮಾಡೋಕರಿ, ಆಕೆ ಒಂದು ಗೌರ್ಮೆಂಟ್ ಕೆಲಸ ಕೊಡ್ತಾವೆ ಅಂತ ಹೇಳಿದ್ರಿ ಗೌರ್ಮೆಂಟ್. ಅದು ನಮಗೆ ಮಾಡಿದ್ರೆ ಮಗಳ ಜೀವನಕ್ಕೊಂದು ದಾರಿ ಹಾಕತ್ರಿ. ಪರಿಹಾರದ್ದು ಅದು ಹೇಳಿರಲ್ರಿ ಮಾಡ್ತೇವೆ ಅಂತ ಮಾಡಿದ್ರೆ ಸಾಕು ರೀ. ಆಕೆ ಒಂದು ಜೀವನಕ್ಕೆ ಒಳ್ಳೇದಾದ್ರೆ ಸಾಕು, ಇನ್ನೇನಲ್ಲ. ಅದು ಗೌರ್ಮೆಂಟ್ ಅದು ಏನು ಕೊಡ್ತೈತೆ ಆಗಲ್ರಿ, ಯಾರು ಮಾಡ್ಯಾರ ಅವ್ರಿಗೆ ಆಗಲ್ರಿ. ನಾವು ಅವರು ಇವರು ಅನ್ನಲ್ಲ, ನಮಗೆ ಒಟ್ಟು ಒಳ್ಳೇದಾಗಬೇಕು ನಮ್ಮ ಮಗಳ ಜೀವನಕ್ಕೆ, ಅಷ್ಟೇ ಕೇಳ್ಕೊಂಡಿದ್ದೀನಿ, ಏನಿಲ್ಲ ಸರ್. ಓಕೆ, ಇದಿಷ್ಟು ಏನು ರೇಣುಕಾಸ್ವಾಮಿ ಅವರ ಪತ್ನಿ ಆಗಿರ್ತಕ್ಕಂಥ ಸಹನಾ ಅವರ ತಂದೆಯವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಾದೇವ್ ಜೊತೆ ಮಂಜಪ್ಪ, HB ವಿಸ್ತಾರ ನ್ಯೂಸ್, ದಾವಣಗೆರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.